ಶ್ರೀ ಮಜ್ಜಿಗೆರೆ ಗೋಪಾಲ್ ಸರ್ ಅವರು ಅಧ್ಯಕ್ಷರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಮೈಸೂರು ಇವರಿಗೆ ಸ್ವಾಗತವನ್ನು ವಹಿಸುತ್ತಾ ವೇದಿಕೆ ಬರಬೇಕೆಂದು ಕೇಳಿಕೊಳ್ಳುತ್ತಾರೆ. ಶ್ರೀ ಅಂಶಿ ಪ್ರಸನ್ನಕುಮಾರ್ ಕಾರ್ಯನಿರ್ವಾಹಕ ಸಂಪಾದಕರು ಕನ್ನಡಪ್ರಭ ದಿನಪತ್ರಿಕೆ ಮೈಸೂರು ಇವರಿಗೆ ಸ್ವಾಗತವನ್ನು ವಹಿಸುತ್ತಾ ವೇದಿಕೆ ಮೇಲೆ ಬರಬೇಕೆಂದು ಕೇಳಿಕೊಳ್ತಾ ಇದ್ದಾರೆ. ಡಾಕ್ಟರ್ ರಘುರಾಮ್ ವಾಜಪೇಯಿ ಸಮಾಜ ಸೇವಕರು ಹಾಗೂ ಸಂಸ್ಕೃತಿ ಚಿಂತಕರು ಮೈಸೂರು ಇವರಿಗೂ ಸ್ವಾಗತವನ್ನು ವಹಿಸುತ್ತಾ ವೇದಿಕೆ ಮೇಲೆ ಬರಬೇಕೆಂದು ಕೇಳಿಕೊಳ್ತಾರೆ. ಡಾಕ್ಟರ್ ಜಯಪ್ಪ ಹೊನ್ನಾಳಿ ನಾಡಿನ ಸುಪ್ರಸಿದ್ಧ ಕವಿಗಳು ಮೈಸೂರು ಇವರಿಗೆ ಸ್ವಾಗತವನ್ನು ವಹಿಸುತ್ತಾ ವೇದಿಕೆ ಮೇಲೆ ಬರಬೇಕೆಂದು ಕೇಳಿಕೊಳ್ತಾರೆ. ಹಾಗೆ ನಮ್ಮ ಇವತ್ತಿನ ತೀರ್ಪುಗಾರರಾದಂಥ ಇಂದಿರಾಣಿ ಅನಂತರಾವ್ ಅವರು ಮತ್ತೆ ರಾಜೇಶ್ ಪಡಿಯಾರ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ಕೇಳ್ಕೊತೀನಿ. ಹಾಗೆ ಗಣೇಶ್ ಭಟ್ ಅವರು, ಇಂದುಶೇಖರ್ ಅವರು ಮತ್ತೆ ರಾಘವೇಂದ್ರ ಪ್ರಸಾದ್ ಅವರು ಕೂಡ ಬರಬೇಕು. ಬೇಗೋಣ ಬಾಟ್ಲುಗಳು ಮಲಗಿಸ್ಬಿಡಿ ಅದೇಣ ಮುಖ ಕಾಣಲ್ಲ, ಮಲಗಿಸ್ಬಿಡಿ ಹಂಗೇನೆ ಮಲಗಿಸ್ಬಿಡಿ. ಹಾಂ, ಎಲ್ಲರಿಗೂ ನಮಸ್ಕಾರ. ದಯವಿಟ್ಟು ನಿಮ್ಮ ಮೊಬೈಲ್ಗಳನ್ನ ಸೈಲೆಂಟ್ ಮೋಡ್ನಲ್ಲಿ ಇಡಬೇಕಾಗಿ ಕೋರ್ತೇನೆ. ಯಾಕಂದ್ರೆ ಕೇವಲ ಒಂದು 15 ನಿಮಿಷದ ವೇದಿಕೆ ಕಾರ್ಯಕ್ರಮ. ಸಂಗೀತ ಕಾರ್ಯಕ್ರಮದಲ್ಲಿ ವೇದಿಕೆ ಕಾರ್ಯಕ್ರಮಗಳಿಗೆ ಪ್ರಾಮುಖ್ಯತೆ ಕಡಿಮೆ ಆದರೂ ಕೂಡ ನಮ್ಮ ಕಾರ್ಯಕ್ರಮಗಳನ್ನ ನಾಡಿನ ಗಣ್ಯರು ಗುರುತಿಸ್ಬೇಕು, ನೋಡಬೇಕು, ಇದು ಹೆಚ್ಚು ಹೆಚ್ಚು ಮೈಸೂರಿನಲ್ಲಿ ಆಗಬೇಕು, ಅವ್ರ ಮುಖಾಂತರ ಆಗಬೇಕು ಅಂತ ಒಂದು ಉದ್ದೇಶದಿಂದ ನಾವು ಈ ವೇದಿಕೆ ಕಾರ್ಯಕ್ರಮಗಳನ್ನು ಕೂಡ ಇಟ್ಕೊಂಡಿದ್ದೇವೆ. ಇವತ್ತು ಕರ್ನಾಟಕ ಸುಗಮ ಸಂಗೀತ ಪರಿಷತ್ತು ಮತ್ತು ಶ್ರೀ ಅನಂತೇಶ್ವರ ಟ್ರಸ್ಟ್ ಇಬ್ಬರ ವತಿಯಿಂದ ಈ ಒಂದು ಕಾರ್ಯಕ್ರಮ ಸುಗಮ ಸಂಗೀತ ಗಾಯಕರಿಗೆ ಮನತಣಿಸುವ ವೇದಿಕೆ ಭಾವೋತ್ಸವ ಅಂತ ಹೇಳಿ ಈ ಭಾವೋತ್ಸವ ಕಾರ್ಯಕ್ರಮ ವಾರ್ಷಿಕ ಕಾರ್ಯಕ್ರಮವಾಗಿ ನಾವು ಆಯೋಜಿಸಿದ್ದೇವೆ. ಅದಕ್ಕೆ ಸೀಸನ್ 1 ಅಂತ ಹೇಳಿದ್ರು. ನೆಕ್ಸ್ಟ್ ಇಯರ್ ಸೀಸನ್ 2, ಅದ್ರ ನೆಕ್ಸ್ಟ್ ಇಯರ್ ಸೀಸನ್ 3 ಅಂತ ಹೇಳಿ ಪ್ರತಿ ವರ್ಷ ಕೂಡ ಮೈಸೂರಿನಲ್ಲಿ ಯಾರಿಗೆ ಭಾವಗೀತೆ ಸುಗಮ ಸಂಗೀತ ಹಾಡಲಿಕ್ಕೆ ಅಪೇಕ್ಷೆ ಇದೆ, ಹಾಡುವಂತ ಹವ್ಯಾಸ ಇದೆ, ಅವ್ರಿಗೆಲ್ಲರಿಗೂ ಕೂಡ ಒಂದು ವೇದಿಕೆ ಒದಗಿಸ್ಕೊಡಂತ ಒಂದು ಸದುದ್ದೇಶದಿಂದ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಇಲ್ಲಿ ಏನು ಅಂತಂದ್ರೆ ತಮಗೆ ಎಲ್ಲರಿಗೂ ಕೂಡ ಈ ಅನಂತೇಶ್ವರ ಭವನಕ್ಕೆ ಬರೋದು ಅಂತಂದ್ರೆ ಎಲ್ಲ ನಮ್ಮ ಮನೆಗೆ ಬಂದಂತೆ ಆಗ್ತಾ ಇದೆ, ಎಲ್ಲರಿಗೂ ಕೂಡ ಭಾಸ ಆಗ್ತಾ ಇದೆ. ಯಾಕೆ ಅಂತಂದ್ರೆ 3 ವರ್ಷದಿಂದ ನಾವೆಲ್ಲರೂ ಕೂಡ ಒಂದು ರೀತಿ ಫ್ಯಾಮಿಲಿ ತರ ಆಗ್ಬಿಟ್ಟಿದ್ದೀವಿ. ಇಲ್ಲಿ ಯಾರಿಗೂ ಕೂಡ ಹೊರಗಡೆ ಅವ್ರ ಜೊತೆ ಆಡ್ತಾ ಇದ್ದೀವಿ ಅಥವಾ ಬೇರೆಯವ್ರಿದ್ರೆ ಏನ್ ಅಂದ್ಕೊಬಿಡ್ತಾರೆ ಅಥವಾ ಏನು ಅಂತ ಯಾರಿಗೂ ಕೂಡ ಅಡಕಿಲ್ಲ. ಆ ಒಂದು ಅಡಕನ್ನು ನಿವಾರಿಸಿ ಒಂದು ವೇದಿಕೆಯಲ್ಲಿ ಹಾಡುವಂತ ಧೈರ್ಯ ತುಂಬುವಂತ ಆತ್ಮವಿಶ್ವಾಸ ಮೂಡಿಸುವಂತ ಅವ್ರು ಏನೇ ಒಂದು ತಿದ್ದು ತೀಡುವಂತ ತೀರ್ಪುಗಾರರು ಒಳಗೊಂಡಂತೆ ಈ ಕಾರ್ಯಕ್ರಮ ಭಾವೋತ್ಸವನ್ನ ಏರ್ಪಡಿಸಿದ್ದೇವೆ. ಇಲ್ಲಿ ನಾನು ನೋಡ್ತಿದ್ದಾಗೆ ಎಲ್ಲರೂ ಕೂಡ ಬಂದು ಹೇಳಿದ್ದು, ಸರ್ ನಮ್ಗೇನೋ ಬೇರೆ ಸ್ಟೇಜ್ ಅಲ್ಲಿ ಹೋದಾಗ ಏನೋ ಒಂದು ರೀತಿ ಅಳಕಿರುತ್ತೆ, ಆದ್ರೆ ಈ ಸ್ಟೇಜ್ ಖಂಡಿತ ಇಲ್ಲ. ಯಾಕಂದ್ರೆ ಎಲ್ಲರೂ ಕೂಡ ಫ್ಯಾಮಿಲಿ ಮೆಂಬರ್ ತರ ಆಗ್ಬಿಟ್ಟಿದ್ದೀವಿ.
ಇಲ್ಲಿ ನಮ್ಮಲ್ಲಿ ಬಂದಿರೋಂಥ ಮುಕ್ಕಾಲು ಭಾಗ ನಮ್ಮ ಪ್ರತಿ ವರ್ಷ ಕೂಡ ಶಿಬಿರಕ್ಕೆ ಬರೋದಂಥವರೇ ಆಗಿದ್ದಾರೆ. ಶಿಬಿರದಲ್ಲಿ ಎಲ್ಲರೂ ಕೂಡ ಪರಿಚಯ ಆಗಿದ್ದಾರೆ. ಅದರಿಂದಾಗಿ ಯಾರು ಕೂಡ ಹೊಸಬ್ರು ಕಾಣ್ತಾ ಇಲ್ಲ. ಇವರೆಲ್ಲರ ಎದುರುಗಡೆ ನಾವು ಹಾಡಲಿಕ್ಕೆ ನಮ್ಮ ಜೊತೆ ಧೈರ್ಯ ಆತ್ಮವಿಶ್ವಾಸ ಬರ್ತಾ ಇದೆ. ಯಾಕೆಂದ್ರೆ ಇಲ್ಲಿ ತುಂಬಾ ಚೆನ್ನಾಗಿ ಹಾಡೋರಿಗೆ ಅಂತ ಇಲ್ಲ, ಯಾರಿಗೆ ಹಾಡೋ ಅಪೇಕ್ಷೆ ಇದೆ ಅವರೆಲ್ಲರಿಗೂ ಕೂಡ ಒಂದು ವೇದಿಕೆ. ಯಾಕಂತಂದ್ರೆ ಅವ್ರು ಮುಂದುವರಿಬೇಕು, ಚೆನ್ನಾಗಿ ಹಾಡಬೇಕು ಅಂತ ನಮ್ಮ ಅಭಿಪ್ಸೆ. ಅದರಿಂದಾಗಿ ತಮ್ಮೆಲ್ಲರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ, ಯಾಕಂದ್ರೆ 165 ಜನ ರಿಜಿಸ್ಟರ್ ಮಾಡಿಸಿದ್ದಾರೆ ಸಂಜೆವರೆಗೂ. ಇವತ್ತು ನಾಳೆ ಎಲ್ಲರೂ ಕೂಡ ಇವತ್ತು ಒಂದು ಹಾಡು ನಾಳೆ ಒಂದು ಹಾಡು ಕೊಡುವಂತ ಒಂದು ಮನತಣಿಸುವಂತ ಭಾವಗೀತೆಗಳ ವೇದಿಕೆ ಕಾರ್ಯಕ್ರಮ ಇದಾಗಿದೆ. ಬಂದಂತ ತಮ್ಮೆಲ್ಲರಿಗೂ ಕೂಡ ನಾನು ಸ್ವಾಗತವನ್ನ ಕೋರಿ, ನಿಮ್ಮಗಳ ಸಹಕಾರದಿಂದ ಮಾತ್ರ, ಯಾಕಂದ್ರೆ ನಾವು ಕಾರ್ಯಕ್ರಮವನ್ನು ಆಯೋಜಿಸಬಹುದು. ಆದ್ರೆ ನೀವುಗಳು ಹೆಚ್ಚಿನ ಸಂಖ್ಯೆ ಬರದೇ ಇದ್ರೆ ನಮ್ಮ ಉತ್ಸಾಹ ಕಡಿಮೆ ಆಗುತ್ತೆ. ಅದರಿಂದಾಗಿ ನೀವು ಪ್ರತಿ ವರ್ಷ 3 ವರ್ಷದಿಂದ ನಿರಂತರವಾಗಿ ಕೊಡ್ತಾ ಇರುವಂತಹ ಪ್ರೋತ್ಸಾಹವನ್ನ ನಾನು ಮನದಡೆ ಶ್ಲಾಘಿಸುತ್ತಾ ನಿಮಗೆ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಮೊದಲನೇದಾಗಿ ನಿಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇನೆ. ಈ ವರ್ಷ ಈ ಭಾವೋತ್ಸವನ್ನ ಉದ್ಘಾಟಿಸಬೇಕು, ಅದನ್ನ ಯಾರಿಂದ ಉದ್ಘಾಟಿಸಬೇಕು ಅಂತೇಳಿ ಯೋಚನೆ ಮಾಡ್ತಿದ್ದಾಗ ನಾವು ಮೊದಲು ಯೋಚನೆ ಮಾಡೋದು ಈ ನಮ್ಮ ನಾಡಿನ ಸರ್ಕಾರದ ಅಧಿಕಾರಿಗಳನ್ನ. ಯಾಕಂತಂದ್ರೆ ಅವರಿಂದ ಪ್ರೋತ್ಸಾಹ ಹೆಚ್ಚಿನ ಮಟ್ಟದಲ್ಲಿ ಸಿಗುತ್ತೆ ಅಂತೇಳಿ. ನಮ್ಮ ಮೈಸೂರಿನ ಅದೃಷ್ಟರೇನೋ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಲ್ಲಿ ನಮಗೆ ಬೇಕಾದಂತ ಅಧಿಕಾರಿಗಳೇ ಬಂದಿದ್ದಾರೆ. ಹಾಗೆ ನಮ್ಮ ADC ಅವರು ಬಂದಿದ್ದಾರೆ. ಹಾಗೆ ಇನ್ನೊಬ್ರು ಅದೇ ರೀತಿ ಅಷ್ಟೇ ಎತ್ತರದ ಒಬ್ರು ಅಧಿಕಾರಿ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಬಂದಿದ್ದಾರೆ, ರಂಗೇಗೌಡರು ಅಂತ ಹೇಳಿ. ಅವರ ಸಾಧನೆಗಳನ್ನ ನೋಡಿದ್ರೆ ನಿಜವಾಗ್ಲೂ ಕೂಡ ಆಶ್ಚರ್ಯ ಆಗ್ಬೋದು. ಅವರು ಬರೀ ಒಬ್ರು ಅಧಿಕಾರಿ ಅಲ್ಲ, ಸುಗಮ ಸಂಗೀತದಲ್ಲಿ ರಾಜ್ಯ ಮಟ್ಟದ ಸ್ಪರ್ಧೆಯಲ್ಲಿ 2ನೇ ಸ್ಥಾನವನ್ನು ತೆಗೆದುಕೊಂಡವರು. ಬರೀ ಅವರು ತಮಗೆ ಮಾತ್ರ ಆ ಒಂದು ಹಾಡುಗಳನ್ನ ಮೀಸಲಾಗಿಟ್ಕೊಂಡಿಲ್ಲ, ತಮ್ಮ ಇಲಾಖೆಯಲ್ಲಿ ಬರುವಂತಹ ಎಲ್ಲ ವಿದ್ಯಾರ್ಥಿಗಳಿಗೆ, ಸಿಬ್ಬಂದಿಗಳಿಗೆ ಪ್ರೋತ್ಸಾಹವನ್ನು ನೀಡಿ ಅವರನ್ನೇ ತಂಡವನ್ನಾಗಿ ಮಾಡಿ ಅವರನ್ನು ಕೂಡ ರಾಜ್ಯ ಮಟ್ಟದ ಜಾನಪದ ಗೀತೆ ಸ್ಪರ್ಧೆಗೆ, ಸುಗಮ ಸಂಗೀತ ಸ್ಪರ್ಧೆಗೆ ಕಳಿಸ್ಕೊಟ್ಟು ಅವರಲ್ಲೂ ಕೂಡ ಜಾನಪದ ಸ್ಪರ್ಧೆಯಲ್ಲಿ 1ನೇ ಬಹುಮಾನ, ಸುಗಮ ಸಂಗೀತದಲ್ಲಿ 2ನೇ ಬಹುಮಾನ ಬರಲಿಕ್ಕೆ ಕಾರಣರಾಗಿದ್ದಾರೆ. ಹಾಗೆ ಬರೀ ಸಾಂಸ್ಕೃತಿಕ ಕಾರ್ಯಕ್ರಮ ಅಲ್ಲ, ಕ್ರೀಡಾ ಸ್ಪರ್ಧೆಗಳನ್ನು ಕೂಡ ಪ್ರೋತ್ಸಾಹಿಸಿ ಅಲ್ಲೂ ಕೂಡ ಸಮಾಜ ಇಲಾಖೆಯಲ್ಲಿ ಬಹಳಷ್ಟು ಸಾಧನೆಗಳ ಮಾಡಲಿಕ್ಕೆ ಕಾರಣರಾಗಿದ್ದಾರೆ. ಇಂಥ ಸಾಂಸ್ಕೃತಿಕ ಮತ್ತು ಕ್ರೀಡೆಯನ್ನು ಪ್ರೋತ್ಸಾಹಿಸುವಂತಹ ಅಧಿಕಾರಿಗಳು ನಮ್ಮ ಮಧ್ಯೆ ಇದ್ದಾರೆ ಅನ್ನೋದೇ ನಮ್ಮ ಒಂದು ಭಾಗ್ಯ ಅಂತ ಹೇಳ್ತಾ, ಅವರ ಒಂದು ಅಮೃತಾಸದಿಂದ ಇವತ್ತು ಈ ಒಂದು ಕಾರ್ಯಕ್ರಮದ ಉದ್ಘಾಟನೆ ಆಗ್ತಿದೆ. ಅವರಿಗೆ ನಾನು ಆತ್ಮೀಯವಾದ ಸ್ವಾಗತವನ್ನು ಕೋರ್ತೇನೆ. ಹಾಗೆ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾದಂಥ ಮಡ್ಡಿಕೆರೆ ಗೋಪಾಲ್ ಅವರು ಅದು ಎಷ್ಟು ಕಾರ್ಯಕ್ರಮಗಳನ್ನ ಅಟೆಂಡ್ ಮಾಡ್ತಾರೋ ಗೊತ್ತಿಲ್ಲ. ದಿವಸಕ್ಕೆ 5 ಕಾರ್ಯಕ್ರಮ ಇದ್ರೆ 5 ಕಾರ್ಯಕ್ರಮಕ್ಕೂ ತಾಳ್ಮೆಯಿಂದ ಹೋಗಿ ಎಲ್ಲ ಕಡೆ ಮಾತನಾಡಿ ಎಲ್ಲರನ್ನ ಪ್ರೋತ್ಸಾಹಿಸುತ್ತಾ ಬರ್ತಾ ಇದ್ದಾರೆ. ಈಗಾಗಲೇ ಸುಮಾರು ಒಂದು 5,000 ಕಾರ್ಯಕ್ರಮಕ್ಕೆ ಅಟೆಂಡ್ ಆಗಿರ್ಬೇಕು ಅವರು ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ್ಮೇಲೆ. 5,500 ಕಾರ್ಯಕ್ರಮ. ಮೋಟ್ಲಿ ಅವ್ರ ಮನೆಗೆ ಹೋದ್ರೆ ಎಲ್ಲರಿಗೂ ಕೂಡ ಒಂದು ಲಾರಿ ನೋಡಷ್ಟು ಸನ್ಮಾನ ಸಾಮಾನುಗಳು ಸಿಗ್ಬೋದು, ಆರಾಮಾಗಿ ಹೊಂದ್ಬೋದು. ನಿನ್ನೆಯಿಂದ ಅದೇ ಹೇಳ್ತಾ ಇದೆ, ಈ ಸನ್ಮಾನ ಚಾಲು ಹಾರ ಪೇಟನ ಸಂಗ್ರಹಿಸಲಿಕ್ಕೆ ಇನ್ನೊಂದು ಮನೆ ಬೇಕಾಗ್ಬೋದು ನಿಮಗೆ ಅಂತೇಳಿ. ಒಟ್ಟಿನಲ್ಲಿ ಏನಂದ್ರೆ ಸಾಹಿತ್ಯ ಪರಿಷತ್ ಅಧ್ಯಕ್ಷರು ಎಲ್ಲ ಕರೆದ್ರು ಕೂಡ ಬಂದು ಎಲ್ಲರಿಗೂ ಕೂಡ ಪ್ರೋತ್ಸಾಹ ನೀಡಿ ಒಂದು ಸಪೋರ್ಟ್ ಕೊಡ್ತಾರಲ್ಲ, ಅದು ಎಲ್ಲಕ್ಕಿಂತ ದೊಡ್ಡದು. ನಮ್ಮ ಮಧ್ಯೆ ಪ್ರೋತ್ಸಾಹಿಸುವಂತ ಜನ ಇದ್ದಾರೆ ಅನ್ನೋದೇ ನಮ್ಮ ಒಂದು ಧೈರ್ಯಕ್ಕೆ, ಆತ್ಮವಿಶ್ವಾಸ ಕಾರಣರಾಗುತ್ತೆ. ಅವ್ರಿಗೂ ಕೂಡ ನಾನು ಈ ಒಂದು ಸಭೆಗೆ ಸ್ವಾಗತ ಕೊಡ್ತೇನೆ. ಹಾಗೆ ನಮ್ಮೆಲ್ಲರನ್ನು ದೊಡ್ಡ ಮಟ್ಟದಲ್ಲಿ ಪ್ರೋತ್ಸಾಹಿಸುತ್ತಾ ಇರುವಂತವರು ನಮ್ಮ ಅಂಶಿ ಪ್ರಸನ್ನ ಕುಮಾರ್ ಸಾಹೇಬ್. ಈ ಕಾರ್ಯಕ್ರಮ ಇಡೀ ನಮ್ಮ ಮೈಸೂರಿಗೆ, ಕರ್ನಾಟಕಕ್ಕೆ ಗೊತ್ತಾಗುತ್ತೆ ಅಂತಂದ್ರೆ ಅದಕ್ಕೆಲ್ಲ ಕಾರಣರು ನಮ್ಮ ಅಂಶಿ ಪ್ರಸನ್ನ ಕುಮಾರ್ ಸಾಹೇಬ್. ಅವರಿಗೆ ಒಂದು ರೀತಿ ಸಾಹಿತ್ಯಕ್ಕೆ, ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ, ಕ್ರೀಡೆಗೆ ಮಿಡಿಯುವಂತ ಹೃದಯ. ಎಂಥ ಕಾರ್ಯಕ್ರಮ ಆದ್ರೂ ಕೂಡ ಮೊದಲು ಬಂದು ಬೆನ್ತಟ್ಟಿ ದೊಡ್ಡ ಮಟ್ಟದಲ್ಲಿ ಅವರ ಕನ್ನಡಪುರದಲ್ಲಿ ಲೇಖನವನ್ನು ಬರೆದು ಬೇರೆ ಪತ್ರಿಕೆಗಳನ್ನು ಕೂಡ ಅದು ಬರುವಂತೆ ಮಾಡಿ ಬಂದಂತ ಎಲ್ಲ ಲೇಖನಗಳನ್ನು ಕೂಡ ಪೇಪರ್ ಕಟಿಂಗ್ ಮಾಡಿ ನಮ್ಗೆ ಕಳಿಸುವಂತ ಅಷ್ಟೊಂದು ಸಮಯನ ನಮ್ಗೆ ಕೊಡ್ತಾರೆ ಅಂತಂದ್ರೆ ನಿಜವಾಗ್ಲೂ ಕೂಡ ಅವ್ರಿಗೆ ಎಷ್ಟು ಕೃತಜ್ಞತೆಗಳನ್ನ ಅರ್ಪಿಸೋದು ಕೂಡ ಸಾಲದು. ಅವರು ಕೂಡ
ನಮ್ಮ ಹೆಮ್ಮೆ ನಮ್ಮ ಕಾರ್ಯಕ್ರಮಕ್ಕೆ ಬರಕ್ಕೆ ಶುರು ಆದ್ಮೇಲೆ ಅವರ ಮನೆಗೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಬಂದುಕೊಟ್ಟಿದ್ದಾರೆ ಕರ್ನಾಟಕ ಸರ್ಕಾರ. ಅವರು ಕೂಡ ನಾನು ಸ್ವಾಗತವನ್ನು ಕೋರ್ತೇನೆ. ಹಾಗೆ ನಮ್ಮ ಸಂಸ್ಕೃತಿ ಚಿಂತಕರು, ಅವ್ರಿಗೆ ವಯಸ್ಸು ಎಲ್ಲರೂ ಮುಂದಕ್ಕೆ ಹೋಗಲ್ಲ ಹಿಂದಕ್ಕೆ ಹೋಗುತ್ತೆ ಅನ್ನೋದನ್ನ ನೋಡ್ಬೇಕಾದ್ರೆ ನಮ್ಮ ರಘುರಾಮ್ ವಾಜಪೇಯಿ ಅವ್ರನ್ನ ನೋಡ್ಬೇಕು. ದಿನ ಅವ್ರ ಮುಖದಲ್ಲಿ ಕಳೆ ಜಾಸ್ತಿ ಆಗ್ತಾ ಇರ್ತದೆ. ಅವರೇ ಎಲ್ಲಿಂದ ಎಲ್ಲಿ ಕರೆದ್ರು ಕೂಡ ಓಡ್ ಬರ್ತಾರೆ, ಯಾವ್ದಾದ್ರು ರೀತಿ ಬೆಂಬಲ ನೀಡ್ತಾರೆ ಕಾರ್ಯಕ್ರಮಗಳಿಗೆ, ಎಲ್ಲರನ್ನು ಕೂಡ ಪ್ರೋತ್ಸಾಹಿಸ್ತಾರೆ. ಇಂಥವ್ರಿರೋದ್ರಿಂದ ಮೈಸೂರಿನಲ್ಲಿ ಇಷ್ಟೊಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಪ್ರತಿದಿನ ಒಂದು 5-6 ಕಡೆ ನೀವು ಈ ನಮ್ಮ ಕನ್ನಡಪ್ರಭ ಇರ್ಬೋದು, ಆಂದೋಲನ ಇರ್ಬೋದು, ಮೈಸೂರು ಮಿತ್ರ ಇವತ್ತಿನ ಸಾಂಸ್ಕೃತಿಕ ಕಾರ್ಯಕ್ರಮ ಏನು ಅಂತಂದ್ರೆ ಸಾಲಾಗಿ ಮೈಸೂರಿನಲ್ಲಿ ಬರುತ್ತೆ.